ಎಲ್ಲರಿಗೂ ನಮಸ್ಕಾರ. ಯಾವುದೇ ಲಿಖಿತ ಬರವಣಿಗೆ ಇಲ್ಲದೆ ಜನರಿಂದ ಜನರಿಗೆ, ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ. ಜನಪದ ಲೋಕಕ್ಕೆ ಸ್ವಾಗತ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯದಲ್ಲಿ ಇರುವುದೇ ಜನಪದ ಲೋಕ. ಇಲ್ಲಿ ಪ್ರವೇಶ ಶುಲ್ಕದ ಪಟ್ಟಿಯನ್ನು ನೋಡಬಹುದು. ಚಿಕ್ಕ ಮಕ್ಕಳಿಗೆ 50 ರೂಪಾಯಿನ ನಿಗದಿಪಡಿಸಿದ್ದಾರೆ. ಇದರ ಒಳಗಡೆ ಪ್ರವೇಶ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಪ್ರವೇಶ ದ್ವಾರದಲ್ಲೇ ಜಾನಪದ ಸಾಂಸ್ಕೃತಿಕ ಶೈಲಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿಗೆ ಪ್ರವಾಸಕ್ಕೆ ಬರುವಂತಹ ಮಕ್ಕಳು ಸಹ ಬರ್ತಾ ಇರ್ತಾರೆ. ವಯಸ್ಕರಿಗೆ 100 ರೂಪಾಯಿ, ಸಣ್ಣ ಮಕ್ಕಳಿಗೆ 50 ರೂಪಾಯಿ ಇರುವಂಥದ್ದು. ಟ್ರೆನ್ಸ್ ಆನೆ ಜೊತೆಲೆ ಬಳಿಗಿರ್ತಾರೆ. ಮೈಸೂರು ದಸರು ಕೂತ್ರೆ ಇವರೇ ಕರ್ಕೊಂಡು ಹೋಗ್ತಾರೆ. ಮಾವುತರು ಸೊಂಡ ಮೇಲೆ ಕೂತ್ಕೋತಾರೆ, ತಗೊಂಡು ಮರ ಮೇಲೆ ಬರ್ತದೆ ಎಲ್ಲ ಮಜಾ ಹಾಕೊಂಡು ಜಂತು ಬೆಲೆ ಬಿಡ್ತಾರೆ. ಇಪ್ಪ ಯಾಕೆ ಬನ್ನಿ ಬಿಡೋರು ಅವರು ಬೆಳಿಗ್ಗೆ ಹೊತ್ತು ಬೆಂಕಿಗೆ ಹಾಕೊಂಡು ಬೇಟೆ ಮಾಡೋಕೆ ಹೋಗ್ತಾರೆ. ಅದು ಬಳ್ಳು ನಾಯಿ ಅಂತ ಕಾಡಲ್ಲಿ ಹೋಗಿ ಜಿಂಕೆ ಹಿಡ್ಕೊಬರ್ತದೆ. ನಾಯಿ ಹಿಡ್ಕೊಂಬಂದು ಕೊಟ್ಟರೆ ಅರ್ಧ ಭಾಗ ನಾಯಿ ಹಾಕ್ತಾರೆ, ಅರ್ಧ ಭಾಗ ಅವ್ರು ತಗೋತಾರೆ ಸರ್. ಅದಕ್ಕೆ ಬಳ್ಳು ನಾಯಿ ಅಂತ, ಮುದೋಳು ನಾಯಿ ಅಂತ ಕರ್ತಾರೆ. ಸರಿ, ಇದೇ ಥರ ಹಳಿ ಮನೆ ಅಂತ ಎತ್ತರ ಮಾಡಿ ಮನೆ ಕಟ್ಟಿರ್ತಾರೆ. ಮನೆ ರೋಡ್ ನೋಡ್ಬೇಕು, ರೋಡು ಮನೆ ನೋಡ್ಬಿಡ್ತಾವೆ. ರೋಡಿಗಿಂತ ಎತ್ತರ ಮಾಡಿ ಮನೆ ಕಟ್ಟಿದ್ರೆ ಏಳಿಗೆ ಆಗುತ್ತೆ. ಅದಕ್ಕೋಸ್ಕರ ಹೈಟ್ ಮಾಡಿ ಮನೆ ಕಟ್ಟಿರ್ತಾರೆ. ಆ ಗೋಡೆಗೆಲ್ಲ ಒರಿಜಿನಲ್ ಬಿದಿರು ಬೊಂಬ ಹಾಕಿದ್ರೆ ನಾವು ಬೇರೆ ಸಿಮೆಂಟಲ್ಲೇ ಮಾಡ್ಕೊಡ್ತೀವಿ. ಆ ಪಾರಿಸ್ಟಲ್ಲಿ ಎಷ್ಟು ಬೇಕಷ್ಟು ರಿಯಲ್ ಮರಗಳು ಕುಯ್ಕೊಂಡು ಹಾಕೊಳ್ಳಿ. ಸರಿ ಆಪ ಮನೆ ಇದೇ ಥರ ದಿವಾನ್ ಕಾಟ ಮಾತ್ರೆಗಳೆಲ್ಲ ಮಾಡ್ಕೊತಾ ಬಿದಿರು ಹಾಕೊಂಡು ಆಗ ಪಾರಿಸ್ಟಲ್ಲಿ ಎಷ್ಟು ಬೇಕಷ್ಟು ರಿಯಲ್ ಮರಗಳು ಕುಯ್ಕೊಂಡು ಹಾಕೊಂಡು ಸಿಮೆಂಟಲ್ಲಿ ಮಾಡಿರ್ತಾರೆ. ಇದೆಲ್ಲ ಮುಂದೆ ಹಾಕಿ ನಮ್ಮಲ್ಲಿ ಶೀಟ್ ಹಾಕಿ ಮೈಲೊಂದ ಇರಲಿಲ್ಲ ಸರ್, ನಾವು ಇದ್ಮೇಲೆ ಸರಿನೋ ಕಡ್ತಿದ್ಬಿಡು. ಕಡ್ತಾರೆ ಎಗ್ಗಡೆ ಅಂತ ಬಂದಿದೆ. ಕಟ್ಟಬೇಕಂದ್ರೆ 2 ವರ್ಷ ತಗೊಂಡಿದ್ದೆ ಎಗ್ಗಡೆ ದುಡ್ಡು. ಇವರೆಲ್ಲ ಬೇಟೆ ಮಾಡೋಕೆ ಹೋಗ್ತಾರೆ. ಈ ಕಡೆ 15 ಜನ, ಆ ಕಡೆ 15 ಜನ ಬೇಟೆ ಮಾಡೋಕೆ ಹೋಗ್ತಾರೆ. ಯಾರು ಬೇಟೆ ಮಾಡ್ಕೊತಾರೆ? ಮಿನ್ನಗೆ ಸೊಪ್ಪು ಹಾಕೊಂಡು ಕುಣಿತ ಮಾಡ್ತಾರೆ. ಬೇಟೆ ಮಾಡಿದಂತ ಕುಣಿತ ಮಾಡೋದು. ಇದೆಲ್ಲ ಅಡುಗೆ ಮನೆ ಅಥವಾ ಸ್ಟೋರೂಮು. ಹಾಗೆಲ್ಲ ಸೌದೆ ಇಟ್ಟು ಅಡುಗೆ ಮಾಡೋದಕ್ಕೆ ಒಂದು ಮಣ್ಣಿನ ಮಡಿಕೆ ತುಂಬ ಭತ್ತ ಕೊಟ್ಟರೆ 2 ಮಡಿಕೆ 3 ಮಡಿಕೆ ಕೊಡ್ತಾರೆ. ರಾಗಿ ಕೊಟ್ಟರೆ ಮಡಿಕೆ ಕೊಡೋದು, ಭತ್ತ ಕೊಟ್ಟರೆ ಮಡಿಕೆ ಕೊಡೋದು. ದುಡ್ಡಿಲ್ಲ, ದವಸತೆನೆ ಕೊಟ್ಟರೆ ಸಾಕಾಗಿದ್ದೆ. ತಂಗಿ ಮನೇಲಿ ಇರ್ತಾರೆ. ಅಂಗಡಿ ಬರೋಸ್ಕೊ ಬರ್ತಾರೆ. ಸೈಕಲ್ ತೂಕ ತಂಗಿ ನೋಡಿದ್ವಿ. ಸ್ಕೂಟರ್ ಇಲ್ಲ, ಕಾರ್ ಇಲ್ಲ, ಮೊಬೈಲ್ ಇಲ್ಲ. ಸೈಕಲ್ ತಂದೆ ಆಗಿ ನಿಂತ್ಬಿಟ್ಟು ತಂಗಿ ತೊಂಬನಿ ಇಟ್ಟವನಿಗೆ ಕಾಲಿಗೆ ನೀರು ಕೊಟ್ಟು ಬಗ್ಮಾಣ ತಲೆ ಹೊಡಿತದೆ ಅಂತಾರೆ. ವಾಸ್ಕ ತುಂಡೆ ಇರ್ತದೆ. ನಿನಗೆ ತಲೆ ಹೊಡೆದ್ರೆ ನನಗೂ ನೋವಾಯ್ತದೆ ಬಗ್ಮಾಣ ಅಂತ ತಂಗಿ. ಒಳಗಡೆ ಬಂದಿಟ್ಟು ಚೇರೋಟಿಗೆಲ್ಲ ಕೂತ್ಕೊಂಡು ಜೈಲಿ ಕಡೆ ಮೇಲೆ ಅಂದ್ಕೊಳ್ತಾರೆ. ಮುದ್ದೆ ಮಾಡಿ ನೀನು ಊಟ ಮಾಡಂತಾರೆ. ಮಸೊಪ್ಪು ಬೆರಸೋಕ್ಕೆ ಒಂದು ಮಸೊಪ್ಪು ಮಾಡಿ ಮುದ್ದೆ ಕೊಡ್ತಾರೆ. ಊಟ ಮಾಡ್ತಾರೆ. ಊಟ ಮಾಡೈತೆ ಅನ್ನ ಹಾಕವ ಅಂತಾರೆ. ಅನ್ನ ಇಲ್ಲ ಕಣ್ಣ ಹಬ್ಬ ಮಾಡಿದಾಗ ಅನ್ನ ಮಾಡ್ತೀವಿ.
ಆಗ ಹಟ್ಕೋಡೆ ಅಡಿಗೆ ಮನೆಗೆ ಹಟ್ಕೋಡೆ ಅಂತ ಹಟ್ಕೋಡೆ ಮೇಲೆ ದೀಪ ಇಟ್ಟರೆ ಈ ಕಡೆ ಬೆಳಕು ಆ ಕಡೆ ಬೆಳಕು. ಆಗ ಪಟೇಲ್ ರೈತ ಮಾಡ್ರೆ ಹಟ್ಕೋಡೆ ಮೇಲೆ ದೀಪ ಇಟ್ಟೆ ಹೇಳ್ತೀಯಲ್ಲ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತೀಯ, ಎರಡು ಕಡೆ ಹೇಳ್ಬೇಡ ಒಂದ್ ಕಡೆ ಮಾತಾಡಂತ ಗಾದಿ. ಬೇಟೆ ಮಾಡೋಕೆ ಹೋಗೋದು, ಜಿಂಕೆ ಹೊಡೆಯೋದು ಹಾಗೆಲ್ಲ ಈಗೆಲ್ಲ ಬೇಟೆ ಮಾಡುವಂಗಿಲ್ಲ ಮೇಡಮ್, ಅವರಿಗೆಲ್ಲ ಬೇಟೆ ಮಾಡುವಂಗಿಲ್ಲ ಈಗೆಲ್ಲ. ಹಾಗೆಲ್ಲ ಗೆಣಸಿನ ಗಿಡ ಎತ್ತಿನ ಗಾಡಿಲಿ ಗೆಣಸು ತುಂಬ ಬಂದ್ರೆ ಒಂದ್ ಬುಟ್ಟಿ ತುಂಬ ಭತ್ತ ಕೊಟ್ರೆ ಒಂದ್ ಬುಟ್ಟಿ ತುಂಬ ಗೆಣಸು ಕೊಡ್ತಾರೆ ಸರ್. ಆಗ ಇದೇನಿ ಗೆಣಸು ಮಾತ್ರ 5-6 ಕೊಟ್ಟೆ ಅಲ್ಲ, ಭತ್ತ ಮಾತ್ರ ಬುಟ್ಟಿ ತುಂಬ ನಾವು ಭತ್ತ ಹಿಡ್ಕತ್ತದೆ, ಗೆಣಸು ಹಿಡಿಯಲ್ಲ ಬುಟ್ಟಿ. ಸೋಲಿಗಿರ ಮನೆ ಅಂತ ಬಿಡಿರಂಗ್ ಬೆಟ್ಟ, ಮಾದೇಶ್ವರ ಬೆಟ್ಟ ಆ ಕಡೆ ಎಲ್ಲ ಕಂಡು ಬರ್ತಾರೆ. ಅವರು ಜೇನುತುಪ್ಪ ಬಿಚ್ಚಿ ಮಾರಾಟ ಮಾಡಿ ಜೀವನ ಮಾಡೋದು. ಅದೆಲ್ಲ ಮನೆ ಎಲ್ಲ ಕೆಲಸ ನಡೀತಾ ಇದೆ. ಇದೊಂದು 5 ಮನೆ ಆಗಿದೆ. 5 ಮನೆ ಎಲ್ಲ ಪೇಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸರ್. ಇದೆಲ್ಲ ಗೊಂಡ್ರು ಮನೆ ಅಂತ. ಗೊಂಡ್ರು ಅಂದ್ರೆ ಒತ್ತುಗಿಣಗಿದೆ ಭಟ್ಕಳ. ಭಟ್ಕಳದಲ್ಲಿ ಅಡಿಕೆ ತೋಟ, ಬಾಳೆ ತೋಟ ಹಾಕತ್ತಾರೆ, ಕೃಷಿ ವ್ಯವಸಾಯ. ಫಸ್ಟ್ ಅವರು ತುಳಸಿ ಕಡೆಗೆ ಪೂಜೆ ಮಾಡಿ ತಾರ್ತೆ ಗುಡ್ಸಿ ಎಲ್ಲ ಅಡುಗೆ ಮಾಡಿ ಖಾರ ಹರಿದು ಪಾಪ ಮುಂಚ್ಕೊಂಡಿದ್ದು ರಾಗಿ ಬೀಳ್ತಾ ಇರ್ತಾರೆ. ಗಂಡು ಮಕ್ಕಳು ಡೆಕ್ಕೆ ಕುಣಿತಾ, ಹೆಣ್ಣು ಮಕ್ಕಳು ರಾಗಿ ಬೀಸೋದು. ಮನೆ ಮುಂದೆ ಕಣ ಮಾಡ್ಕೊಂಡಿರ್ತಾರೆ. ಒಂದು 10 ವರ್ಷದಿಂದ ಭತ್ತ ಸುತ್ತ ಬೆಳೀತಾರೆ, ಭತ್ತ ಕಣ ಮಾಡ್ಕೊಂಡಿರ್ತಾರೆ. ಇದು ಭತ್ತದ ಕಾಳಿಂದ ಭತ್ತನ ಸ್ಟೋರ್ ಮಾಡಿರ್ತಾರೆ. 1 ವರ್ಷ 2 ವರ್ಷ ಇಟ್ಕೊಂಡು 2 ವರ್ಷದಿಂದ ಭತ್ತದಾಗಿ ಕೊಟ್ಟು ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ, ಹಳೆ ರುಚಿ ಇರ್ತದೆ, ಊಟ ಮಾಡ್ತಾನೆ ಇರ್ತೀವಿ. ನಾವೇನು ಮಾಡ್ತೀವಿ, ಚೀಲ ಕಟ್ಟಾಕ್ತೀವಿ, ವಾಡೆ ತುಂಬ್ತೀವಿ, ಕಣಕ ಮಾಡ್ತೀವಲ್ಲ, ಭತ್ತದಲ್ಲಿ ಮೊಳೆ ಕಟ್ಬೋದು. ಅದು ಸಿದ್ಧಿಯರ ಮನೆ. ಒಂದು ಕೊಟ್ಟರೆ ಅರ್ಧ ಭಾಗ ನಾಯಿಗೆ, ಅರ್ಧ ಭಾಗ ಅವ್ರು ತಗೋತಾರೆ. ಇದು ಮನೆ ಕವಲ್ಕಾಯಿ ನಾಯಿ. ಇಲ್ಲಿ ಅತ್ತೆ ಮನೆಗಿರ್ತಾರೆ, ಮೊಮ್ಮಗನ ಮನ್ಸ್ಕೊಂಡು ಸೊಸೆದಿರು ರಾಗಿ ಬೀಸ್ತಾ ಇರ್ತಾರೆ. ಇವಾಗ ಸೊಸೆದಿರು ಮನೆಗೆ ಕೊಡೋದು ಅತ್ತೆ ರಾಗಿ ಬೀಸುತ್ತೆ. ಇಲ್ಲ ಸ್ನಾನ ಮನೆ ಎಲ್ಲ ಹೊರಗಡೆ. ಈ ಪಾಪಗೆಲ್ಲ ಸ್ನಾನ ಮಾಡುತ್ತಾ ನೋಡಿ, ಪಾಪಗೆ ಸ್ನಾನ ಮಾಡಿಸೋದು. ಬಾವಿ ಸೇತು ಬಾವಿ ಆಗೆಲ್ಲ ಹಿಂದೆ ಬಾವಿನ ನೀರು ಹೊತ್ಕೊಂಡು ಬಂದು ಪಾಪಗೆ ಸ್ನಾನ ಮಾಡ್ತಾ ಇರ್ತಾರೆ. ಮನೆ ಮುಂದೆ ಕೋಳಿ ಸಾಕಿರ್ತಾರೆ, 150-200 ಕೋಳಿ ಅಂತಾರೆ. ಆ ಮಗ ಅಂತ ಮಾತಾಡ್ತಿದ್ದ ಅತ್ತೆ ಅಳಿದಿರ ಹಿಂದೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಂಗಿತ್ತು. ಕಟ್ ಮಾಡಿದ್ರ ನಿಜ. ಓಪನ್ ಕಿಚನ್ ಅಡುಗೆ ಮನೆ ಅಂತ ಅವರು ಬೆಟ್ಟನಿಗೆ ಜಮೀನು ಮಾತ್ರ ಇಟ್ಟಿದ್ದಾರೆ, ಒತ್ತುವರಿ ಮಾಡ್ಕೊಂಡು ಬಟ್ಟೆ ಬೆಳೀತಾರೆ. ಬೆಟ್ಟದ ಮೇಲ್ಗಡೆ ಅಡಿಕೆಕಾಯಿ ತುಂಬ್ಕೊಡ್ತಾರೆ. ಇದೆಲ್ಲ ಕೊಟ್ಟ ಅಂತ ಹಸುಗೆ ಔಷಧಿ ಹಾಕ್ತಾರೆ, ಔಷಧಿ ಹಾಕೋದಕ್ಕೆಲ್ಲ ಬರ್ತಾರೆ. ಇದೆಲ್ಲ ಭೂತರಾಧನೆ ಮಾಡ್ತಾರೆ. ಬಾಳೆ ತೋಟ, ಅಡಿಕೆ ತೋಟ, ತೆಂಗಿನಕಾಯಿ ಕಳೆದು ಹೋಗಿ ಭಯ. ಅಕಸ್ಮಾತ್ ಕಣ್ಣಾರ ತಪ್ಪಿಲ್ಲ, ಕಳ್ಳ ಮಾಡ್ತಾರೆ, ಮರ್ತಲೇ ಇರ್ತಾರೆ. ತೋಟದ ಮಾಲೀಕ ಮಂದಿರಿಗೆ ಶಾಂತಿ ಮಾಡಿ ಮರಗಳಿಗೆ ದಂಡ ಹಾಕಿ ಆಮೇಲೆ ಇರ್ತಾರೆ ಭೂತರಾಧನೆ ಅಂತ ಹೇಳೋದು. ಚಿತ್ತೂರು ಹೆಸರೇಕ, ತಿಮ್ಮನಾಯಕ, ಬೊಪ್ಪಯ್ಯ, ಜೋಗಿಪುರ, ನೆಸ್ನಾಯಕ ಹೆಸರು ಕಂಡಿದ್ದಾರೆ. ಇವೆಲ್ಲ 100 ವರ್ಷ, 200, 300 ವರ್ಷ ತುಂಬಿರುತ್ತೆ. ಇದೆಲ್ಲ ಸೇರ್ವಳಿಕೆ ಮಾಡ್ತಾರೆ. ಆಗಿಲ್ಲ ಒಂದೇರೋ 3 ಪಾವು, 10 ಅರ್ಪಾವು ಚಟಾಕು ಅಂತ. ಒಂದೇರೋ ದೊಡ್ಡ ಮಗ, 3 2 ಮಗ, 10 ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ.
ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ರಟ್ಟೆ ಮೇಲೆ ಹೊತ್ತು ನಿನ್ನ ಓ, ಇಲ್ಲಿ ಒಂದು ತೇರು ಸಹ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇರುವಂತಹ ತೇರೇನಿದೆ 1902ನೇ ಇಸ್ವಿಯಲ್ಲಿ ನಿರ್ಮಾಣ ಆದಂತಹ ತೇರಿದು. ಅದನ್ನು ಹಾಗೆ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇದು ಸೋಮೇಶ್ವರ ದೇವಸ್ಥಾನದ ತೇರು ಅನ್ನುವಂಥದ್ದು ನಾವಿಲ್ಲಿ ಕಾಣಬಹುದು. ಎಲ್ಲ ಪ್ರದೇಶಗಳನ್ನು ನೋಡಿದ ನಂತರ ಮಕ್ಕಳು ಸುಂದರವಾಗಿ ಆಟವನ್ನು ಆಡಲು ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಮಕ್ಕಳು ಸಹ ಇಲ್ಲಿ ಉಯ್ಯಾಲೆ ಆಟವನ್ನು ಆಡಬಹುದಾಗಿದೆ. ಜಗವ ಸುತ್ತಿ ತಣಿಸುವೆ. ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಮುಂದೆ ಬಾರಿ ನನ್ನ ನೋಡಿ ಮಂದನಗಿ ಹಾಗಾಗಿ